ಇದು ಟಿವಿ9 ವರದಿಯ ಇಂಪ್ಯಾಕ್ಟ್. ರೋಗಿಗಳ ಸಂಕಷ್ಟಕ್ಕೆ ಸಚಿವರು ಮಿಡಿದಿದ್ದಾರೆ. ಟಿವಿ9 ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಅದರ ಇಂಪ್ಯಾಕ್ಟ್ ಕೂಡ ಆಗಿದೆ. ರೋಗಿಗಳ ಸಂಕಷ್ಟಕ್ಕೆ ಸಚಿವರು ಮಿಡಿದಿದ್ದಾರೆ. ಡಯಾಲಿಸಿಸ್ ರೋಗಿಗಳ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕೊಟ್ಟಿದ್ದಾರೆ. ಮೊದಲು ಆರೋಗ್ಯ ಇಲಾಖೆ ಡಯಾಲಿಸಿಸ್ ಮಾಡ್ತಾ ಇತ್ತು. ಹಿಂದೆ ಟೆಂಡರ್ ಅನ್ನು ತೆಗೆದುಕೊಂಡವರು ಬಿಟ್ಟು ಹೋಗಿದ್ದಾರೆ. ನಾನು ಈಗಾಗಲೇ ಆರೋಗ್ಯ ಇಲಾಖೆಯ ಗಮನಕ್ಕೆ ತಂದಿದ್ದೇನೆ. ಇನ್ನೆರಡು ದಿನಗಳಲ್ಲಿ ಏನು ಸಮಸ್ಯೆ ಇದೆಯೋ ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಡಯಾಲಿಸಿಸ್ ಯಂತ್ರಗಳು ಕೆಟ್ಟು ಹೋದ ಪರಿಣಾಮ ರೋಗಿಗಳು ಪರದಾಡ್ತಾ ಇದ್ರು. ಡಯಾಲಿಸಿಸು ಜಿಮ್ಸ್ ಅಂದರೆ ಮೆಡಿಕಲ್ ಕಾಲೇಜ್ ಅಂಡರ್ ಇರಲಿಲ್ಲ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಇತ್ತು. PPP ಮಾಡೆಲಲ್ಲಿತ್ತು. ಆ PPP ಮಾಡೆಲಲ್ಲಿ ಏನಾಗಿದೆ, ಈ ಹಿಂದೆ ಯಾರು ಇದನ್ನು ಟೆಂಡರ್ ತೆಗೆದುಕೊಂಡಿದ್ರು, ಈ ನಮ್ಮ ಡಿವಿಷನ್ದು ಟೆಂಡರು ಅವರು ಟೆಂಡರ್ದಾರರು ಅದು ಕೆಲಸ ಬಂದ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅವರು ರೀಟೆಂಡರ್ ಮಾಡಿದರೂ ಕೂಡ ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ನಾನು ಆರೋಗ್ಯ ಸಚಿವರಿಗೂ ಮಾತಾಡಿದ್ದೀನಿ, ಆರೋಗ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ. ಹಾಗಾಗಿ ಅವರೇನು ಹೇಳಿದ್ದಾರೆ, ಟೆಂಪರರಿಲಿ ಜಿಮ್ಸಲ್ಲಿ ನೀವು ನಡೆಸಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಾನು ಮೊನ್ನೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು DHOಗೆ ಅವ್ರಿಗೆಲ್ಲ ಹೇಳಿದ್ದೆ, ನಮ್ಮ ಜಿಲ್ಲೆಯಲ್ಲಿ ಯಾವುದ್ಯಾವ್ದು ಅಂದರೆ ಅಡಿಷ್ನಲ್ ಮಷಿನ್ಸ್ ಇದೆ, ಡಯಾಲಿಸಿಸ್ ಮಷಿನ್ಸ್ ಅವೆಲ್ಲ ತಂದು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ದಾರೆ. ಒಂದು 4-5 ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದೆಲ್ಲ ಸರಿಪಡಿಸೋಕ್ಕೆ ಮಾಡ್ತಾ ಇದ್ದಾರೆ. ಇದು ಟೆಂಡರ್ ಆಗೋವರೆಗೆ ಮೆಡಿಕಲ್ ಎಜುಕೇಷನ್ ನಡೆಸಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀವಿ. ಅದು ಇಂಪ್ರೂವ್ ಮಾಡ್ತಾ ಇದೆ. 4-5 ಅಡಿಷ್ನಲ್ ಮಷಿನ್ಸನ್ನು ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಡಯಾಲಿಸಿಸ್ ಯಂತ್ರಗಳು ಕೆಟ್ಟು ನಿಂತಿದ್ವು, ಅದರ ಬಗ್ಗೆ ಟಿವಿ9 ವರದಿಯನ್ನು ಪ್ರಸಾರ ಮಾಡಿತ್ತು. ಟಿವಿ9 ವರದಿಯ ಇಂಪ್ಯಾಕ್ಟ್ ಆಗಿದೆ. ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಎಷ್ಟು ದಿನಗಳ ಒಳಗೆ ಈ ಸಮಸ್ಯೆ ಬಗೆಹರಿಬಹುದು ಅಂತ? ನಿಜ ಮಧುಶ್ರೀ, ಏನು ಯಾವಾಗ ಟಿವಿ9 ಈ ಒಂದು ವರದಿಯನ್ನು ಬಿತ್ತರಿಸೋ ತಕ್ಷಣ ಎಚ್ಚೆತ್ತುಕೊಂಡಂಥ ವೈದ್ಯಕೀಯ ಶಿಕ್ಷಣ ಸಚಿವರು ಸದ್ಯ ಅಲರ್ಟ್ ಆಗಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚುವರಿ ಡಯಾಲಿಸಿಸ್ ಯಂತ್ರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಜಿಮ್ಸ್ಗೆ ಶಿಫ್ಟ್ ಮಾಡುವಂಥ ಸೂಚನೆಯನ್ನು ನೀಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತು ಬಡವರಿಗೆ ಖುದ್ದು ಜಿಮ್ಸ್ನಲ್ಲೇ ಏನು ಅಂತಾರೆ ಡಯಾಲಿಸಿಸ್ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ನೀಡಿದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಸದ್ಯ ಹೇಳಿರುವಂಥದ್ದು. ಯಾಕೆಂತಂದರೆ ಕಲಬುರಗಿ ಡಿವಿಷನ್ ವಿಭಾಗದಲ್ಲಿ ಸದ್ಯ ಏನು ಅಂತಂದರೆ ಇರ್ತಕ್ಕಂಥ ಟೆಂಡರ್ದಾರರು ಕಳೆದ ಏನು ಆರೋಗ್ಯ ಇಲಾಖೆ ಅಂದರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮೊದಲು ಡಯಾಲಿಸಿಸ್ ಮಾಡಲಾಗ್ತಾ ಇತ್ತು. ಆದರೆ ಟೆಂಡರ್ದಾರರು ಏನು ಅಂತಂದರೆ ಬಂದ್ ಮಾಡಿಕೊಂಡು ಹೋಗಿದ್ದರ ಪರಿಣಾಮ ಸದ್ಯ ಜಿಮ್ಸ್ ಮೇಲೆ ಹೆಚ್ಚುವರಿ ಭಾರ ಬೀಳ್ತಾ ಇದೆ. ಹೀಗಾಗಿ ಜಿಮ್ಸ್ನಲ್ಲಿ ಇರ್ತಕ್ಕಂಥ 8 ಮಷಿನ್ಗಳಲ್ಲಿ 6 ವರ್ಕ್ ಆಗ್ತಾ ಇದ್ವು. ಅದೆಲ್ಲವನ್ನು ಕೂಡ ಟಿವಿ9 ಎಳೆಯಾಗಿ ಬಿತ್ತರಿಸಿತ್ತು. ಸದ್ಯ ಕೂಡಲೇ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಟಿವಿ9 ವರದಿಯ ಪರಿಣಾಮ ಇನ್ನೆರಡು ದಿನಗಳಲ್ಲಿ ಇವೆಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ಬಡವರಿಗೆ ಏನು ಅಂತಂದರೆ ಜಿಮ್ಸ್ನಲ್ಲೇ ಖುದ್ದು ಡಯಾಲಿಸಿಸ್ ಮಾಡಿಸುವುದಾಗಿ ಭರವಸೆಯನ್ನು ನೀಡಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ದತ್ತಾತ್ರೇಯ ಪಾಟೀಲ್.